ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತುಳಸಿಯವರೇ, ಯಾಕಣ್ಣ ಮನೆ ದೇವ್ರಿಗೆ ಬಂದರೆ ವಿಷಯ ಎಲ್ರಿಗೂ ಗೊತ್ತಾಗೋಗುತ್ತೆ ಅಂತ ಟೆನ್ಷನ್ ಆಗ್ತಾ ಇದೆಯಾ? ನೀವೇನೋ ಯೋಚನೆ ಮಾಡಬೇಡಿಣ್ಣ, ಹೇಗೋ ಮಾಡಿ ನಿಭಾಯಿಸೋಣ. ಈಗ ನೀವು ಮಾತ್ರ ತಗೊಂಡ್ರೋ ಇಲ್ವೋ? ಅಪ್ಸಿದ್ದು ಒಳ್ಳೇದಾಯ್ತು. ಅಣ್ಣ, ಬಟ್ಟೆ ಪ್ಯಾಕ್ ಮಾಡೋಕ್ಕೆ ಅಂತ ನೀವು ಮತ್ತೆ ಮನೆಗೆ ಹೋಗಬೇಡಿ. ಕೇಶವಂಗೆ ಫೋನ್ ಮಾಡಿ ನಿಮ್ಗೇನು ಬೇಕು ಅಂತ ಹೇಳಿ ಅವನೇ ತಂದು ಕೊಡ್ತಾನೆ. ಹೇಗೋ ಅವನ ಹತ್ರ ಒಂದು ಕೀ ಇದೆ ಅಲ್ವಾ? ಒಂದು ನಿಮಿಷ ನೀರು ತರ್ತೀನಿ ರೀ. ಓಹೋ, ಏನು ಮಾತ್ರೆ ತಗೋತಾ ಇದ್ದೀರಾ? ಏನು ಮಾತ್ರೆ ಅದು? ವಯಸ್ಸಾದ್ಮೇಲೆ ಮಾತ್ರೆ ತಗೊಂಡ್ರೆ ಆಶ್ಚರ್ಯ ಆಗಲ್ಲ, ತಗೊಳ್ದೇ ಇದ್ರೆ ಆಶ್ಚರ್ಯ ಆಗುತ್ತೆ. ವಯಸ್ಸಾದ್ಮೇಲೆ ನಮ್ಮ ಬೆಸ್ಟ್ ಫ್ರೆಂಡ್ಸ್ ಯಾರು ಗೊತ್ತಾ? BP, ಶುಗರು, ಕೊಲೆಸ್ಟ್ರಾಲ್. ಅದಕ್ಕೆ ಯಾವಾಗಲೂ ನಂತರ ಆರೋಗ್ಯಕರವಾದ ಆಹಾರನೇ ತಗೋಬೇಕು. ಏನೋ ಈ ಹರ್ಕಲು ಮುರ್ಕಲು ತಿಂಡಿಗೆ ಎಲ್ಲ ತಿನ್ನಬಾರ್ದು. ತುಳಸಿ, ಆ ಚಕ್ಲಿ ಕೊಡ್ಬಳೆ ಮಾಡಿದ್ಯಲ್ಲ ಅದನ್ನು ತಗೊಂಡು ಬಾ. ಬೀಗರ ಹತ್ರ ಸ್ವಲ್ಪ ನಾನು ಹರಟೆ ಹೊಡೆಯೋದಿದೆ. ಬಂದ್ಬಿಡಿ. ಏನು ಹೇಳ್ರಿ ಸರ್? ಸಾರಿ, ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಹೌದು, ಮಾಡಾಯ್ತಲ್ಲ, ಅದೇನು ವಿಚಾರ ಹೇಳಿ. ಸರ್, ಹೊಸ ಪ್ರಾಜೆಕ್ಟ್ ಡೆಡ್ಲೈನ್ನ ಪ್ರೀಪೋನ್ ಮಾಡಬೇಕು ಅಂತ ಕ್ಲೈಂಟ್ ಒತ್ತಾಯ ಮಾಡ್ತಾ ಇದ್ದಾರೆ. ಇವತ್ತೇ ಪ್ರೆಸೆಂಟೇಷನು, ಮೀಟಿಂಗು ಎಲ್ಲ ಮುಗಿದೋಗ್ಬಿಡ್ಬೇಕು ಅಂತಿದ್ದಾರೆ. ರೀ, ಅವ್ರು ಹೇಳ್ತಾರ್ರಿ, ನೀವು ಆಗಲ್ಲ ಅಂತ ಕನ್ವಿನ್ಸ್ ಮಾಡಿ. ಅವ್ರು ಹೇಳ್ದಂಗೆಲ್ಲ ನಾವು ಕೇಳೋಕ್ಕಾಗಲ್ಲ. ಸರ್, ನಾನು ತುಂಬಾ ರಿಕ್ವೆಸ್ಟ್ ಮಾಡಿಕೊಂಡೆ, ಆದರೆ ಅವ್ರು ಕೇಳ್ತಾ ಇಲ್ಲ. ಮುಂದಿನ ವಾರ ಅದೇನೋ ಅಬ್ರಾಡಿಗೆ ಹೋಗ್ಬೇಕಂತೆ. ಅಷ್ಟರಲ್ಲಿ ಎಲ್ಲ ಫೈನಲೈಸ್ ಆಗಬೇಕು ಅಂತಿದ್ದಾರೆ. ನೋಡಿ, ನಮ್ಮನೇಲಿ ಇವತ್ತು ಫಂಕ್ಷನ್ ನಡೀತಾ ಇದೆ. ನಾನು ಬ್ರೋ ಎಲ್ಲ ಬ್ಯುಸಿ ಇದ್ದೀವಿ. ಸಡನ್ ಆಗಿ ಇವಾಗಲೇ ಆಗಬೇಕು ಅಂದ್ರೆ ಅದು ಹೇಗ್ರಿ ಆಗುತ್ತೆ? ನಾನು ಅದನ್ನೆಲ್ಲ ಹೇಳಿದೆ ಸರ್. ಸರಿ, ಆಗಲ್ಲ ಅಂದರೆ ಡೀಲ್ ಕ್ಯಾನ್ಸಲ್ ಅಂದ್ಬಿಟ್ರು. ಶೇಟ್, ಇಲ್ಲೆಲ್ಲ ಹಾಗೆ ಬಿಟ್ಟು ಹೇಗ್ರಿ ಹೋಗೋಕ್ಕಾಗುತ್ತೆ? ಸರಿ, ನೀವೊಂದು ಕೆಲಸ ಮಾಡಿ, ಆ ಪ್ರಾಜೆಕ್ಟ್ ಲೀಡ್ ಸಮರ್ಥ ಇದ್ದಾನಲ್ಲ, ಅವ್ನಿಗೆ ಇಮಿಡಿಯೇಟಾಗಿ ಕಾಲ್ ಮಾಡಿ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಹೇಳಿ. ಇಷ್ಟೊತ್ತು ಇಲ್ಲೇ ಓಡಾಡ್ಕೊಂಡಿದ್ದ. ಸಮರ್ಥ ಅಲ್ಲಿದ್ರಾ ಸರ್? ಇವತ್ತು ವರ್ಕ್ ಫ್ರಮ್ ಹೋಮ್ ಅಂದಿದ್ರು, ನಾಳೆ ರಜಾ ಅವರು. ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ವಾಟ್? ಹೌ ಇರ್ರೆಸ್ಪಾನ್ಸಿಬಲ್. ನಾನು ಅವತ್ತೇ ಬ್ರೋಕ್ ಹೇಳಿದೆ ಅವ್ನ ಕೈಲಿ ಆಗಲ್ಲ ಅಂತ. ಈಗ ನೋಡಿ, ವರ್ಕ್ ಫ್ರಮ್ ಹೋಮ್ ಅಂದ್ಕೊಂಡು ಬಾಸ್ ಮನೆ ಸೀಮಂತದಲ್ಲಿ ಓಡಾಡ್ಕೊಂಡಿದ್ದಾನೆ. ಸರ್, ಕ್ಲೈಂಟ್ ಫೋನ್ ಬರ್ತಾನೆ ಇದೆ, ಏನು ಹೇಳಿ ಸರ್? ಇವಾಗ ಫೋನ್ ಪಿಕ್ ಮಾಡಬೇಡಿ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ಫೋನ್ ಮಾಡ್ತೀನಿ. ಇವಾಗ ಫೋನ್ ಇಟ್ಟು ಮುಂದಿನ ಕೆಲಸ ನೋಡಿ. ಸಮರ್ಥ್, ಅಯ್ಯೋ ಓಕೆ? ಇಷ್ಟೆಲ್ಲ ಆದ್ಮೇಲೂ ನಾನು ಓಕೆ ಅಂತಿದ್ರೆ ನನಗೆ ಮರ್ಯಾದೆನ ಇಲ್ಲ ಅಂತಲ್ವಾ? ಅಲ್ಲ, ಊಟದ ಮಧ್ಯೆ ಎಬ್ಸ್ ಕಳಿಸಿದ್ರೆ ನಮ್ಗೆಲ್ರ ಮುಂದೆ ಅವಮಾನ ಮಾಡ್ದಂಗೆ ಆಗಲ್ವಾ? ಆ ಅಭಿಜಿತ್ಗೆ ನನ್ನ ಕಂಡ್ರೆ ಆಗಲ್ಲ ಅಂತ ನಿನಗೆ ಮೊದಲೇ ಹೇಳಿದ್ದೆ ಅಲ್ವಾ? ಇವಾಗ ನಿನಗೂ ಗೊತ್ತಾಯ್ತಲ್ವಾ? ಗೊತ್ತಾಯ್ತು ಸಮರ್ಥ್, ನನಗೂ ಇರಿಟೇಟ್ ಆಯಿತು. ಏನು ಇರಿಟೇಟ್ ಬಾಸು? ನನಗೆ ಅಭಿಜಿತ್ ಮುಖ ನೋಡ್ತಿದ್ದಾಗ ಅಲ್ಲಿಂದ ಹೊರಟ್ಬಿಡೋಣ ಅಂತ ಅನ್ನಿಸ್ತು. ನಾವು ಅವಾಗಲೇ ಹೊರಟಿದ್ರೆ ಹೀಗಾಗ್ತಿರ್ಲಿಲ್ಲ. ಹೀಗೆಲ್ಲ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಮರ್ಥ್. ಆದರೆ ಈಗ ನಾನು ಜಸ್ಟಿಫೈ ಮಾಡಿಕೊಂಡ್ರೆ ಅದು ತಪ್ಪಾಗತ್ತೆ. ಆದರೆ ಒಂದಂತೂ ನಿಜ, ನಾನು ಹೀಗೆಲ್ಲ ಅವಮಾನ ಮಾಡಿಸ್ಕೊಂಡು ಯಾವತ್ತೂ ಸುಮ್ಮನೆ ಬಂದವಳೆ ಅಲ್ಲ. ಮಾಧವ್ ಸರು ಪೂರ್ಣಿ ಮುಖ ನೋಡಿ ಸುಮ್ಮನಾದೆ. ದೊಡ್ಡ ಜನಗಳೇ ಇಷ್ಟು, ಇನ್ಮೇಲೆ ಇಂಥವ್ರ ಸಹವಾಸನೆ ಸಾಕು. ಎಲ್ಲರೂ ಹಾಗಿರಲ್ಲ ಸಮರ್ಥ್. ಈಗ ನಾವು ಕಿತ್ತಾಡೋದು ಬೇಡ. ಗೊತ್ತಿತ್ತೋ ಗೊತ್ತಿಲ್ಲದೇನೋ ನನ್ನಿಂದ ಹೀಗೆಲ್ಲ ನಡೀತು. ಐ ಆಮ್ ರಿಯಲಿ ಸಾರಿ.
ಯಜಮಾನ್ರೆ ಬಸ್ಕಿ ಮನೆಗೆ ಹೋಗಿ ಹೊಡಿತೀನಿ, ಸೀರೆನಲ್ಲಿ ಕಷ್ಟ. ಹೋಗ್ಲಿ ಬಿಡು ಬಾಸ್, ಅದು ನಮ್ಮ ಬಾಸ್ ಮನೆ ಅಂತ ನಿನಗೆ ಗೊತ್ತಿರಲಿಲ್ಲ ಅಲ್ವಾ? ಆದರೆ ಮಾಧವ್ ಸರ್ ಆಗಲಿ ಅವಿನಾಶ್ ಸರ್ ಆಗಲಿ ತುಂಬ ಒಳ್ಳೆಯವರು, ನಮ್ಮನ್ನು ಎಷ್ಟು ಚೆನ್ನಾಗಿ ನಡೆಸ್ಕೊಂಡ್ರಲ್ವ. ಕೆಲವರು ಅಭಿಜಿತ್ ಥರ ಇರ್ತಾರೆ, ಆದರೆ ಇನ್ನು ಮುಂದೆ ಅಂಥವ್ರ ಮನೆ ಹತ್ರ ತಲೆ ಹಾಕೋದು ಬೇಡ ನಾವು. ಜಸ್ಟ್ ಲೀವ್ ಇಟ್. ಸರಿ ಬಾ, ಲೇಟ್ ಆದರೆ ನಮ್ಮ ಮನೆ ದೇವರು ನಮ್ಮ ತಾತನ ಮೈ ಮೇಲೆ ಬಂದಿರ್ತಾನೆ ಆಮೇಲೆ. ಬಾ ಹೋಗು. ಸಿರಿ ಎಲ್ಲಿ ಕಾಣಿಸ್ತಾನೆ ಇಲ್ಲ? ಅವ್ರಾಗ್ಲೇ ಹೋದ್ರಲ್ಲ ಅತ್ಗೆ. ಹೌದಾ? ನನಗೆ ಹೇಳಿ ಹೋಗ್ಬೇಕಿತ್ತಲ್ಲ. ಬನ್ನಿ ನಾವೆಲ್ಲ ಊಟ ಮುಗಿಸ್ಕೊಳ್ಳೋಣ. ಪೂರ್ಣಿ, ನೀನು ಸ್ವಲ್ಪ ರೆಸ್ಟ್ ಮಾಡು. ಸರಿ ಅತ್ತೆ. ಮಾವ, ಹಿರಿ, ನಿಮ್ಮಿಬ್ರಿಗೂ ತುಂಬ ಥ್ಯಾಂಕ್ಸ್. ನನಗಿವತ್ತು ತುಂಬ ಖುಷಿ ಆಗ್ತಿದೆ. ಅದಕ್ಕೆ ಕಾರಣ ನೀವಿಬ್ರು. ಓಡಾಡಿ ಅರೇಂಜ್ಮೆಂಟ್ ಮಾಡಿಸಿದ್ದು ನೀನು, ಆದರೆ ಕ್ರೆಡಿಟ್ ಇನ್ಯಾರಿಗೋ. ಬ್ರೋ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನಮ್ಮ ಹೊಸ ಪ್ರಾಜೆಕ್ಟ್ ಕ್ಲೈಂಟ್ ಇವತ್ತೇ ಪ್ರೆಸೆಂಟೇಷನ್ ಬೇಕು ಅಂತಿದ್ದಾರೆ. ಅವ್ರು ಅಬ್ರಾಡ್ ಹೋಗ್ಬೇಕಂತೆ. ವಾಟ್? ಹೌದು ಬ್ರೋ, ನೀನು ಅಪಾಯಿಂಟ್ ಮಾಡಿದ ಪ್ರಾಜೆಕ್ಟ್ ಲೀಡ್ ಸಮರ್ಥ್ ಇಲ್ಲಿಂದ ಹೋದ್ಮೇಲೆ ಫೋನೇ ಎತ್ತುತ್ತಾ ಇಲ್ಲ. ಅಭಿ, ಯು ನೋ ಆಲ್ ದ ಡೀಟೇಲ್ಸ್ ರೈಟ್? ಅದು ನಮ್ಗೆ ತುಂಬ ಇಂಪಾರ್ಟೆಂಟ್ ಪ್ರಾಜೆಕ್ಟು, ನೀನೇ ಹ್ಯಾಂಡಲ್ ಮಾಡು. ನೋ ಬ್ರೋ, ನನಗೆ ಆ ಪ್ರಾಜೆಕ್ಟ್ ಇಷ್ಟನೇ ಆಗಿರಲಿಲ್ಲ. ನೀನೇ ವೆಲ್ಡನ್ ಅಂತ ತಲೆ ಮೇಲೆ ಕೂರಿಸ್ದೆ. ಈಗ ಏನಾಗಿದೆ ನೋಡು. ಫಸ್ಟ್ ಆಫ್ ಆಲ್ ನಾನು ಆ ಪ್ರಾಜೆಕ್ಟ್ ಬಗ್ಗೆ ಅಪ್ಡೇಟೇ ಆಗಿಲ್ಲ. ಐ ಕೆನಾಟ್ ಪ್ರೆಸೆಂಟ್ ಇಟ್ ಬ್ರೋ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಪ್ಲೀಸ್. ಏನು ದತ್ತಣ್ಣ ನೀನು ತಿಂಗಳಾನುಗಟ್ಟಲೆ ತೀರ್ಥಯಾತ್ರೆಗೆ ಹೋಗ್ತಿರೋ ಹಾಗೆ ಹೇಳ್ತಾ ಇದೀಯಪ್ಪ. 2 ದಿನ ಬಿಟ್ಟಿದ್ರೆ ನಿನ್ನ ಮನೆಗೆ ಏನೂ ಆಗಲ್ಲ, ಹೆದರಬೇಡ. ನೋಡು ಶಶು, ನಿನಗೆ ಇನ್ನು 2 ದಿವಸ ವಾಕಿಂಗು, ಹಿರಿಯ ನಾಗರಿಕರ ಕಟ್ಟೆ, ಲಾಫಿಂಗ್ ಕ್ಲಬ್ಬು ಇವೆಲ್ಲ ಬಂದ್. ಓಕೆ, ನೀನು ನಿಮ್ಮ ಮನೆಯಲ್ಲೇ ಇದ್ದು ನಮ್ಮ ಮನೆ ಮೇಲೆ ನಿಗಾ ಇಟ್ಟಿರಬೇಕು, ಗೊತ್ತಾಯ್ತಾ? ಓಕೆಪ್ಪ, 1 ಅಲ್ಲ 2 ಅಲ್ಲ 4 ಕಣ್ಣು ನಿನ್ನ ಮನೆ ಮೇಲೆ ಇಟ್ಟಿರ್ತೀನಿ, ಸರಿನಾ? ನಿನ್ನ ಈ ಒಡೆದೋಗಿರೋ ಕನ್ನಡಕದಲ್ಲಿ ಕಳ್ಳ ಬಂದು ಕನ್ನ ಹಾಕಿದ್ರು ಕಾಣಿಸುತ್ತೋ ಇಲ್ವೋಪ್ಪ? ಅಯ್ಯ, ನೀನು ಮನೆಯಲ್ಲಿ ಇರಲ್ಲ ಅಂತ ಯಾವ ಕಳ್ಳನೇ ಗೊತ್ತಿರುತ್ತೆ ಹೇಳು? ಯಾವ ಕಳ್ಳ ಬಂದರೂ ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಟೆನ್ಷನ್ ತಗೋಬೇಡ. ಕಳ್ಳ ಹೊರಗಿನವನಾದರೆ ಗೊತ್ತಿರೋದಿಲ್ಲ, ಮನೆಯವರೇ ಕೆಲವರು ಕಳ್ಳರು ಇರ್ತಾರೆ.
ಓಡ್ ಹೋದವಳಿಲ್ವಾ, ಅವ್ರ ಮನೆಯವರೆಲ್ಲ ಕಳ್ರೆ ಕಣೋ. ನಾವು ಯಾರೂ ಇಲ್ಲ ಅಂತ ಈ ಮನೆಗೆ ಬಂದರೆ ಬಂದರೂ ನಿನ್ನ ಮನೆ ಹೊತ್ಕೊಂಡು ಹೋಗೋಕ್ಕಂತೂ ಆಗಲ್ವೇ? ಅದು ಬಿಡದ ತಣ, ಈಗ ಹೋಗೋದು ಹೇಗೆ ಅಂದ್ಕೊಂಡಿದೀಯಾ? ಅಲ್ಲಿ ಉಳ್ಕೊಳ್ಳೋಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿದೀಯಾ? ಹೋಗೋದಕ್ಕೆ ದಂಡಪಿಂಡಕ್ಕೆ ಒಂದು ಕಾರ್ ವ್ಯವಸ್ಥೆ ಮಾಡು ಅಂತ ಹೇಳಿದ್ದೀನಿ. ನಿಮ್ಗೆ ಓಕೆ ಅಲ್ವಾ ಬೀಗ್ರೆ? ಆ ದಂಡಪಿಂಡ ಅಂದ್ರಲ್ಲ, ಯಾರದು? ಏ ನಿಮ್ಮ ಅಳಿಯ ಸಮರ್ಥ ರೀ, ನಾನು ಅವನನ್ನು ಹಾಗೇ ಕರೆಯೋದು, ಗೊತ್ತಿಲ್ವಾ ನಿಮಗೆ? ಓ ಹೌದಪ್ಪ. ಇನ್ನು ಉಳ್ಕೊಳ್ಳೋದಕ್ಕಂತೂ ಯಾವ ಯೋಚನೆನೂ ಇಲ್ಲ. ದೇವಸ್ಥಾನದ ಗೆಸ್ಟ್ ಹೌಸಲ್ಲಿ ನಮ್ಮ ನಾಗಣ್ಣನ ಅಳಿಯ ಇದ್ದಾನಲ್ಲ, ಈ ದತ್ತ ಒಂದು ಮಾತು ಹೇಳಿದ್ರೆ ಮುಗೀತು, ಎಲ್ಲ ವ್ಯವಸ್ಥೆನೂ ಮಾಡಿರ್ತಾನೆ. ವ್ಯವಸ್ಥೆ ಅಂತ ವ್ಯವಸ್ಥೆ, ನಮ್ಮ ಅವಸ್ಥೆ ಕೇಳು. ಅಪ್ಪ ಹೇಗಿದೆಯಾ? ಗುರುಗಳೇ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಇಬ್ರು ಹೋಗಿ ಬಂದ್ರಾ? ಹ್ಞೂ ಅಪ್ಪ. ನೀವು ಯಾವಾಗ ಬಂದ್ರಿ? ಅವರು ಆಗಲೇ ಬಂದರು. ನಮ್ಮ ಜೊತೆಯಲ್ಲಿ ನಮ್ಮ ಮನೆ ದೇವರಿಗೆ ಬರ್ತಿದ್ದ. ಏ ದಂಡಪಿಂಡ, ಗಾಡಿ ಬುಕ್ ಮಾಡಿದ್ಯಾ? ಮಾಡಿದ್ರೆ ಆಯ್ತಿರುತ್ತ. ನೀವು ಸಡನ್ನಾಗಿ ಲಾಂಗ್ ಜರ್ನಿ ಅಂದ ತಕ್ಷಣ ವೆಯ್ಟ್ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಟ್ಯಾಕ್ಸಿಯನ್ನು ಮುತ್ತಾತನ ವ್ಯವಸ್ಥೆ ಮಾಡಬೇಕು. ಅದನ್ನೇ ಕಣ ನಾನು ಹೇಳ್ತಿರೋದು, ವ್ಯವಸ್ಥೆ ಮಾಡು ಅಂತ. ಈಗ ತಾನೇ ಬರ್ತಾ ಇದ್ದಿತ್ತ, ಹೋಗ್ತೀನಿ ರೀ. ಇರು ಅಂತಿದ್ರೆ ಲೇಟ್ ಆಗಿಬಿಡುತ್ತೆ ಕಣೋ. ಹೇಗಿದ್ರು ರೆಡಿ ಆಗಿದ್ಯಾ, ಹೋಗಿ ಬಂದ್ಬಿಡು. ಅಲ್ಲ ತಾತ, ಹೋಗಿ ಬಾ ಅಂದರೆ ಹೋಗಿ ಬರಬೇಕು ಅಷ್ಟೇ. ಮನೆಗೆ ಬರ್ತಿದ್ದಾಗಲೇ ಇರಿಟೇಟ್ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ಯಾರೋ ಇರಿಟೇಟ್ ಮಾಡ್ತಿರೋದು? ಬೀಗ್ರೆ ಏನೇ ಹೇಳಿ, ಈ ದಂಡಪಿಂಡಕ್ಕೆ ಕೊಬ್ಬು ಸ್ವಲ್ಪ ಜಾಸ್ತಿನೇ. ನಿನ್ನ ಮೊಮ್ಮಗ ಅಲ್ವೇ, ಅಷ್ಟು ಇಲ್ಲ ಅಂದ್ರೆ ಹೇಗೆ? ಮತ್ತೆ ಎಷ್ಟೋ ವರ್ಷದ ನಂತರ ಇಷ್ಟು ಖುಷಿ ನೋಡಿದೆ ಈ ಮನೆಯಲ್ಲಿ. ಈ ಸಂಭ್ರಮದಲ್ಲಿ ನೀನು ಜೊತೆಗಿದ್ಯಲ್ಲ, ಎಷ್ಟು ಸಂತೋಷ ಆಯಿತು ಗೊತ್ತಾ? ಅಲ್ಲಿ ಏನಾಯಿತು ಅಂತ ನೀನೇ ನೋಡಿದೆಯಲ್ಲ. ಅವಿ ನನ್ನ ಪಕ್ಕನೇ ನಿಂತ್ರೂ ಮುಖ ಸಿಂಡ್ರಿಸ್ಕೊಳ್ಳಿಲ್ಲ. ಒಂದೇ ಥರ ಬಟ್ಟೆ ಹಾಕಿದ್ರೂ ಅವನು ಹೋಗಿ ಬದಲಾಯಿಸ್ಕೊಂಡು ಬರಲಿಲ್ಲ. ನನ್ನ ಜೀವನದಲ್ಲಿ ಎಲ್ಲ ಸರಿ ಹೋಗ್ತಿದೆ ಅನ್ನಿಸ್ತಿದೆ ಕಣೋ. ಇಷ್ಟು ದೊಡ್ಡ ಫಂಕ್ಷನ್ಗೆ ಕೊಬ್ಬರಿ ಮಿಠಾಯಿ ಮಾಡಿದೆಯಲ್ಲ ಅಂತ ಬೈತಾನೇನೋ ಅಂದ್ಕೊಂಡಿದ್ದೆ. ಆದರೆ ಅವನು ಏನು ಹೇಳಲೇ ಇಲ್ಲ. ಎಲ್ಲರೂ ಇಷ್ಟಪಟ್ಕೊಂಡು ತಿಂದರು. ಬಹುಶಃ ತುಳಸಿಯವ್ರು ಹೇಳ್ಕೊಟ್ಟಿದ್ದ ಕೊಬ್ಬರಿ ಮಿಠಾಯಿ ಅಷ್ಟು ರುಚಿ ಇತ್ತು ಅನಿಸುತ್ತೆ. ಒಳ್ಳೆ ವ್ಯಕ್ತಿ. ಪ್ರಾಮಾಣಿಕವಾಗಿ ಅವರಾಗವರೇ ಕ್ಯಾಮ್ರಾನ ತಂದುಕೊಟ್ಟು ಹೋದರು. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಒಬ್ಬನೇ ತಿಂಡಿ ತಿಂತಾ ಇದ್ದೀನಿ ಅಂತ ಅವರು ಹೊರಟೋರು ವಾಪಸ್ ಬಂದು ಕೂತರು. ಒಬ್ಬರು ಒಂಟಿತನನ ಗುರುತಿಸೋದು ತುಂಬ ದೊಡ್ಡ ಗುಣ ಅಲ್ವಾ ಮಹೇಶ? ನೀನು ಎದ್ದು ಬಂದುಬಿಟ್ರೆ ನಾನು ಯಾವತ್ತೂ ಒಂಟಿ ಅನಿಸೋದೇ ಇಲ್ಲ ಮಹೇಶ. ಮನೆ ತುಂಬ ಜನ ಇದ್ರೂ ನೀನು ಇದ್ದಾಗಲ್ಲ ಕಣು. ಬೇಗ ಮೊದಲಿನ ಥರ ಆಗ್ಬಿಡೋ ಪ್ಲೀಸ್. ನಿನ್ನನ್ನು ಇನ್ನೂ ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ತೇನೆ. ಮೊಮ್ಮಗಳು ಈ ಮನೆಗೆ ಬರೋಕ್ಕೆ ಮುಂಚೆ ನೀನು ಎದ್ದು ಕೂರ್ತೀಯಲ್ವಾ? ಪ್ರಾಮಿಸ್? ಪ್ರಾಮಿಸ್.
ಏ ಪುಟ್ಟ, ಹೋಗು ನಿಮ್ಮ ತಂದೆ ಜೊತೆ ಮಾತಾಡು ಹೋಗು. ಪರವಾಗಿಲ್ಲಮ್ಮ, ಅವ್ರು ಹೇಗಿದ್ರು ನಮ್ಮ ಜೊತೆಲ್ಲ ಬರ್ತಾ ಇದ್ದಾರಲ್ಲ. ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತಾ? ಹ್ಞೂಮ್ಮ, ಮಾಧವ್ ಸರ್ ಮನೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ಓಹ್, ಮಾಧವ್ ಸರ್ ಮಾತಾಡೋದಕ್ಕೆ ಸಿಕ್ಕಿದ್ರಾ? ಕ್ಯಾಮ್ರಾ ಇಟ್ಟು ಬಂದಿದ್ದಕ್ಕೆ ಅವ್ನು ನೊಂದ್ಕೊಂಡಿಲ್ಲ ತಾನೆ? ಅಯ್ಯೋ ಅಮ್ಮ, ನಾನು ನಿಮ್ಮ ಸೊಸೆ ಅಂತಾಗ್ಲಿ, ನೀವು ಅವ್ರ ಬಿಗ್ಗೆಸ್ಟ್ ಫ್ಯಾನ್ ಅಂತಾಗ್ಲಿ ಅವ್ರಿಗೆ ಗೊತ್ತೇ ಇಲ್ಲ ಅಮ್ಮ. ಪುಟ್ಟ, ನೊಂದ್ಕೊಂಡಿಲ್ಲ ತಾನೆ? ಹಾಂ, ಅದನ್ನು ನೀವೇ ಕೇಳಬೇಕಮ್ಮ, ನನಗೂ ಗೊತ್ತಿಲ್ಲ. ಅವರು ಫಂಕ್ಷನಲ್ಲಿ ಬ್ಯುಸಿ ಇದ್ರು. ದೊಡ್ಡ ಮನೇಲಿ ಎಲ್ಲರೂ ಸೇರಿಕೊಂಡು ಪೂರ್ಣಿ ಸೀಮಂತ ಮಾಡ್ತಾ ಇದ್ರು. ಎಲ್ಲರೂ ಎಷ್ಟು ಖುಷಿಲಿದ್ರು ಗೊತ್ತಾ ಅಮ್ಮ? ಮಾಧವ್ ಸರ್ ಇದ್ ಕಡೆ ಎಲ್ಲ ಖುಷಿ ಇದ್ದೇ ಇರುತ್ತೆ ಅನ್ಸುತ್ತೆ. ಅಮ್ಮ, ನಾವು 2 ದಿನಕ್ಕೆ ಹೋಗ್ತಿರೋದು. ನೀವು ನೋಡಿದ್ರೆ 1 ತಿಂಗಳಿಗಾಗೋಷ್ಟು ಲಗೇಜ್ ಪ್ಯಾಕ್ ಮಾಡ್ತಿದ್ದೀರಾ. ಪುಟ, ಇದರಲ್ಲಿ ಮಾವನವ್ರ ಬಟ್ಟೆ, ಮಂಕಿ ಕ್ಯಾಪು, ಸ್ವೆಟ್ರು, ಶಾಲು ಎಲ್ಲ ಇದೆ. ಅವ್ರಿಗೆ ಚಳಿ ಅಂದ್ರೆ ಆಗೋದಿಲ್ಲ. ಜೊತೆಗೆ ಒಂದಿಷ್ಟು ಕುರ್ಕುಲ್ ತಿಂಡಿ, ನೀರು, ಬಿಸ್ಕೆಟು ಇದೆಲ್ಲನೂ ಇಟ್ಕೊಂಡಿದ್ದೀನಿ. ದೂರದ ಪ್ರಯಾಣ ಮಾಡುವಾಗ ಈ ಥರ ಕುರ್ಕುಲ್ ತಿಂಡಿ ಇದ್ರೆ ಮಾವನ್ಗೆ ಪಾಪುಗೆ ತಿನ್ನೋದಕ್ಕೆ ತುಂಬ ಇಷ್ಟ. ಅದು ಅಲ್ಲದೆ ಮಾವನವ್ರ ಔಷಧಿನೂ ಇಟ್ಕೊಂಡಿದ್ದೀನಿ. ಜೊತೆಗೆ ಪಾಪುಗೆ ನೀರು ಬದಲಾದ್ರೆ ಆಗೋದೇ ಇಲ್ಲ. ಜ್ವರ ಗಿರ ಬಂದರೆ ಅಂತ ಮಾತ್ರೆ, ಸಿರಪ್ಪು ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಸರಿ, ನಿಮ್ಮ ಬ್ಯಾಗ್ ಎಲ್ಲಿದೆ? ನೋಡು, ಇದೆ ನನ್ನ ಬ್ಯಾಗು. 2 ದಿನಕ್ಕೆ ಬೇಕಾಗೋಷ್ಟು ಸೀರೆ, ಬಟ್ಟೆ, ಸೋಪು, ಬಾಚಣಿಗೆ ಅಷ್ಟೇ. ಇನ್ನು ನನಗೆ ಬೇರೆ ಏನು ಬೇಕು? ನಿಮಗೆ ಚಳಿ ಆದರೆ ಸ್ವೆಟರ್ ಬೇಡವಾ? ನೀವು ಯಾವ ಸೀರೆ ಉಟ್ಕೋಬೇಕು ಅಂತನಾದರೂ ಡಿಸೈಡ್ ಮಾಡಿದ್ದೀರಾ? ಯಾವಾಗಲೂ ಬೇರೆಯವ್ರ ಬಗ್ಗೆನೇ ಯೋಚಿಸ್ತೀರಾ. ನೀವು ಒಂದು ಸ್ವೆಟರ್ ಇಟ್ಕೊಳ್ಳಿ, ಶಾಲ್ ಇಟ್ಕೊಳ್ಳಿ. ಎಲ್ಲಿದೆ ಅಂತ ಹೇಳಿ, ನಾನೇ ಪ್ಯಾಕ್ ಮಾಡ್ತೀನಿ. ಹಾಂ, ಆಮೇಲೆ ನೀವು ಯಾವ ಸೀರೆ ಉಡಬೇಕು ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಅಯ್ಯೋ, ಅದೆಲ್ಲ ಬೇಡ ಪುಟ್ಟ. ನೀವು ಬನ್ನಿ ಅಮ್ಮ, ಚೆನ್ನಾಗಿ ರೆಡಿ ಆಗ್ಬೇಕು ನೀವು. ಬಿಡಲ್ಲ ಅಲ್ಲ ನೀನು? ಪೂರ್ಣೆ, ಯಾಕೆ ಡಲ್ಲಾಗಿದೆಯಾ? ಸುಸ್ತಾಗ್ತಿದ್ಯಾ? ಸುಮಾರು ಸಲ ಎದ್ದು ಕೂತು ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಸುಸ್ತು. ಅಪ್ಪ ಮಗ ಇಬ್ಬರು ಸೇರಿ ಊಟ ಬಡಿಸಿದ್ರಿ ಅನ್ನೋ ಖುಷಿಲಿ ಸ್ವಲ್ಪ ಜಾಸ್ತಿ ತಿಂದ್ಬಿಟ್ಟೆ. ಸ್ವಲ್ಪ ಮಲ್ಕೊಂಡು ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ನೀನು ಒಂದು ಮಾತು ಬೇಡ ಅನ್ಪೂರ್ಣೆ, ಇಲ್ಲೇ ಇದ್ಬಿಡ್ತೀನಿ. ಯಾಕೋ ಇವತ್ತು ನಿಂಗೆ ಬಿಟ್ಟು ಹೋಗೋಕೆ ಮನ್ಸಾಗ್ತಿಲ್ಲ. ಪೂರ್ಣೆ ರೀ, ಈ ಪ್ರಾಜೆಕ್ಟ್ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು. ಪರವಾಗಿಲ್ಲ, ಹೋಗಿ ಬನ್ನಿ. ನನ್ನ ಮಾತ್ರೆ ತೊಗೊಂಡು ಮಲ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಆದರೂ ಪೂರ್ಣೆ ರೀ, ನಾನೇ ಹೇಳ್ತಿದ್ದೀನಲ್ಲ, ನೀವು ಹೋಗಿ ಬನ್ನಿ. ಬಟ್ ನಿನ್ಗೆ ಏನೇ ಬೇಕಂದ್ರೂ ನನಗೆ ಕಾಲ್ ಮಾಡು. ಪಾಪಮ್ಮ, ಏನಾದರೂ ಹೇಳಬೇಕಿತ್ತಾ? ಇಲ್ಲ ಪೂರ್ಣಿ, ನೀನು ಒಬ್ಬಳೇ ಇರ್ತೀಯಲ್ಲ ಅಂತ ಬಂದೆ. ಏನಾದರೂ ಸಹಾಯ ಬೇಕಾ? ಏನೂ ಬೇಡ ಪಾಪಮ್ಮ, ನಂಗೆ ಸ್ವಲ್ಪ ನಿದ್ದೆ ಎಳಿತಿದೆ, ಮಲ್ಕೋತೀನಿ. ಏನಾದರೂ ಬೇಕಿದ್ರೆ ನಾನೇ ಕೂಗ್ತೀನಿ. ಇಲ್ಲ ಪೂರ್ಣಿ, ನಾನು ಇಲ್ಲೇ ಕೂತಿರ್ತೀನಿ. ನೀವು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಪಾಪಮ್ಮ, ನಾನು ಮಲ್ಕೋತೀನಿ. ಚಿಕ್ಕಮ್ಮ, ಅವಿ, ಯಾವ ಕಡೆ ಹೊರಟ್ರೆ? ಅದು ಸೀಮಂತ ಚೆನ್ನಾಗಿ ನಡೆದ್ರೆ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಓ ಹೌದಾ, ಬನ್ನಿ ಚಿಕ್ಕಮ್ಮ, ನಾನೇ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ ಅವಿ, ನೀನು ಯಾವುದು ಚಿಂತೆ ಇಲ್ಲದೆ ಮೀಟಿಂಗ್ ಮುಗಿಸ್ಕೊಂಡು ಬಾ, ಎಲ್ಲ ಒಳ್ಳೇದಾಗತ್ತೆ. ಬರ್ತೇನೆ.